ಈ ಥರ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಮೆಣಸಿನ್ಕಾಯಿ ಒಣಗಂದ್ರೆ ಏನು ಮೆಣಸಿನ್ಕಾಯಿ ಒಣಗ್ತಾವೆ ನೋಡಿ ಫ್ರೆಂಡ್ಸ್. ನೋಡಿ ಈಗ ರೆಡಿ ಅದು ಫ್ರೆಂಡ್ಸ್ ಎಲ್ಲ ನೋಡಿ ಯಾವ ಥರ ಮುರಿತಾ ಇದ್ದಾವೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದು ನೋಡಿ. ಸ್ನಾನ ಆಗಿದೆ, ಪೂಜೆ ಮಾಡಬೇಕಂತ ಸ್ವಲ್ಪ ಲೇಟ್ ಆಯ್ತು ನೋಡಿ. ಶ್ರೇಯ ಬೆಳಗ್ಗೆ ಡಬ್ಬಿ ಕಟ್ಟಿಕೊಟ್ಟೆ. ಇವತ್ತು ಇಷ್ಟು ದಿನ ಕ್ಯಾಂಟೀನಲ್ಲಿ ತಿಂತಿದ್ಲು. ಈಗ ಡಬ್ಬಿ ಕಟ್ಟಿಕೊಟ್ಟನಲ್ಲ, ಬೆಳಗ್ಗೆ ಬೇಗ ಎದ್ದಿದ್ದೆ. 4:15 5 ಗಂಟೆ ಒಳಗಡೆ ಹೇಳ್ಬೇಕೀಗ. ಡಬ್ಬಿ ಕಟ್ಟಿ ಕಳಿಸಿದ್ದೀನಿ ಇವತ್ತೊಳಗೆ. ದಿನ ಕ್ಯಾಂಟೀನಲ್ಲಿ ದುಡ್ಡು ಕೊಟ್ಟರೆ ಅದು ಇದು ಆಗೋಲ್ಲ. ಇಷ್ಟು ದಿನ ತರೋದು ಬೇಡ ಅಂತ ಹೇಳಿದ್ರಂತೆ, ಅದಕ್ಕಾಗಿ ಬಿಟ್ಟಿದ್ದೆ. ಇವತ್ತಿನಿಂದ ಹೇಳಿದ್ದಾರೆ ಅಂತೆ, ಅದಕ್ಕಾಗಿ ಈಗ ಡಬ್ಬಿ ಸ್ಟಾರ್ಟ್ ಇಂದಿನಿಂದ. ಈಗ ಪೂಜೆ ಮಾಡ್ಬೇಕಂಥೇಳಿ ಹೂ ಕೊಯ್ಕೊಂಡು ಹೋಗ್ಬೇಕಂತೇಳಿ ಬಂದೀನಿ ಫ್ರೆಂಡ್ಸ. ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಹೂವು ಹಾಳಾಗ್ತಾಯಿದ್ದಾವೆ. ಹೂ ಹಿಂಗೆ ಭಾಳ ನೀರು ನಿಂತದ್ದು ಏರಿಸ್ಬಿಟ್ರೆ ದೇವರ ಎಲ್ಲ ಒಂಥರ ಗಲೀಜು ಮಾಡಿಬಿಡ್ತಾ ಅಂಥೇಳಿ ನಾನು ಬಿಟ್ಟಿದ್ದೆ. ಈಗ ನೋಡಿ ಇಲ್ಲಿ ಹೂವು ಇವತ್ತು ತುಂಬ ಆಗಿದೆ. ಕೊಯ್ತೇನೆ, ಅದು ಇಂಥ ದೊಡ್ಡ ದೊಡ್ಡ ಹೂ ಮಾತ್ರ ಕೊಯ್ತೀನಿ. ಎಲ್ಲ ಹೂ ಕೊಯ್ಯಲ್ಲ. ಈ ಕಡೆ ಅಂತೂ ತುಂಬ ಆಗಿದೆ ನೋಡಿ. ನೋಡಿ ಹೂ ತುಂಬಾ ಆಗಿದ್ದಾವೆ. ಅಲ್ಲೊಂದಿಷ್ಟು ಮಲ್ಲಿಗೆ ಹೂವು ಕೊಯ್ಕೋತೀನಿ ಫ್ರೆಂಡ್ಸ. ಮತ್ತು ನೋಡಿ ಇಲ್ಲಿ ಮೊನ್ನೆ ಪೇಟೆಗೆ ಹೋಗಿದ್ನಲ್ಲ, ನಾನು ಸಾಮಾನು ಇರಲಿಲ್ಲ ತರೋದಕ್ಕೆ ಅಂಥೇಳಿ ಒಂದು ಅರ್ಧ kg ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ. ಸಿಕ್ಕಾಪಟ್ಟೆ ಮಳೆ ಇದೆ. ಮಳೆ ಇರೋದ್ರಿಂದ ಇದು ಒಣಗಲ್ಲ ನೋಡಿ. ಎಷ್ಟು ಮೆತ್ತಗಂದರೆ ಮೆತ್ತಗಾಗಿದ್ದಾವೆ, ಕಾಣ್ತಿರ್ಬೋದಲ್ಲ. ಇವನೀಗ ಹೀಗೆ ಡಬ್ಬಿಗೆ ಹಾಕೊಂಡ್ರೆ ಮತ್ತೇನಾದರೂ ಚಟ್ನಿಗೆ ಅಲ್ಲಿ ಅದಕ್ಕಾದ್ರೂ ಒಟ್ಟು ರಬ್ಬರ್ ಹಿಗ್ಗಿದಂಗೆ ಹಿಗ್ತಾವೆ ಫ್ರೆಂಡ್ಸ್ ಇವು. ಅದಕ್ಕಾಗಿ ಏನು ನೋಡಿ ಯಾವ ಥರ ಎಷ್ಟು ಮೆತ್ತಗಾಗಿದ್ದಾವೆ. ಈ ಥರ ಮೆತ್ತಗಾದ್ರೆ ಇವನು ಏನು ಮಾಡೋದು? ಈಗ ಇವನು ಏನಾದರೂ ಮಾಡಿ ಒಂಥರ ಒಣಗಿಸ್ಕೋಬೇಕು. ಹೇಗೆ ಮಾಡ್ತೀನಿ ಅಂಥೇಳಿ ವಿಡಿಯೋ ಫುಲ್ಲು ನೋಡಿ. ಅಡುಗೆ ಚಾನಲಲ್ಲಿ ಬರುತ್ತೆ, ಇದನ್ನು ಒಣಗಿಸಿ ಇಟ್ಕೋಬೇಕು. ನನಗೆ ನಮ್ಮೂರ ಕಡೆ ಮಾಡ್ತಾರೆ ನೋಡಿ, ಆ ಥರ ಮಾಡ್ತೀನಿ. ಗೊತ್ತಾಗುತ್ತೆ ಯಾವ ಥರ ಎಷ್ಟು ಬೆಳಗಿದೆ ನೋಡಿ ಇದು ಕಾಯಿ ಫ್ರೆಂಡ್ಸ. ಇದನ್ನೆಲ್ಲ ಈಗ ಕಟ್ ಮಾಡಿ ಈ ಥರ ತುಂಬ ತೆಗೆದಿಟ್ಕೊತೀನಿ ನೋಡಿ. ಲೈಟ್ ಹಾಕಿಲ್ಲ, ಕತ್ಲೆ ಇದೆ, ಮಳೆ ಬರ್ತಾಯಿದೆ. ಅದಕ್ಕಾಗಿ ಈಗ ಒಂದು ಡಬ್ಬಿಗೆ ಹಾಕಿ ಇಟ್ಕೋತೀನಿ ಫ್ರೆಂಡ್ಸ. ಮತ್ತು ನೋಡಿ ಎಲ್ಲ ತುಂಬ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ನಾನೊಂದಿಲ್ಲಿ ಹಳೆ ಕುಕ್ಕರ್ ಇಟ್ಕೊಂಡಿದ್ದೇನೆ. ನಾನು ಯಾವಾಗಲೂ ಕೇಕ್ ಮಾಡಲಿಕ್ಕೆ ಅದು ಯೂಸ್ ಮಾಡ್ತೀನಲ್ಲ ಆ ಕುಕ್ಕರು. ಯಾಕೆ ಅಂತಂದರೆ ಕಪ್ಪಾಗಿದೆ, ತುಂಬ ಓಲ್ಡ್ ಇದು ಹಳೆ ಕುಕ್ಕರು. ನಾನು ಮದುವೆಯಾಗಿ ಬಂದಾಗ ತಂದಿರೋಂಥ ಕುಕ್ಕರು, 20 ವರ್ಷದ ಕುಕ್ಕರ್ ಇದೆ. ನಾನು ಕೇಕಿಗೆ ಮಾತ್ರ ಇದನ್ನು ಎತ್ತಿಟ್ಕೊಂಡಿದ್ದೆ. ಈಗ ತೆಗೆದಿಟ್ಟಿದ್ದೀನಿ. ಇಲ್ಲಿ ಹಳೆ ಕುಕ್ಕರ್ ಟೋಪಣ್ಣು ಎಲ್ಲ ತೆಗೆದಿದ್ದೇನೆ. ಇದರದ್ದು ಇದು ಒಳಗಡೆದು ಸ್ಟಿಕ್ ಕೂಡ ತೆಗೆದಿದ್ದೀನಿ ನೋಡಿ. ಇಲ್ಲಿ ಕುಕ್ಕರ್ ಇದನ್ನು ಹಾಕಿಲ್ಲ, ವಿಜಿಲ್ ಕೂಡ ಇಲ್ಲ. ಹಾಗೆ ಇದನ್ನು ಫ್ರೀ ಹಿಟ್ ಮಾಡ್ಕೋತೇನೆ ಒಂದು 10 ನಿಮಿಷದವರೆಗೂ ನೋಡಿ. ಈಗ ರೆಡಿ ಅದು ಫ್ರೆಂಡ್ಸ್ ಎಲ್ಲ ನೋಡಿ ಯಾವ ಥರ ಮುರಿತಾ ಇದ್ದಾವೆ. ನಿಮ್ಗೆ ನೋಡಿ ಸೌಂಡ್ ನೋಡಿ. ಈ ಥರ ಈಗ ರೆಡಿಯಾಗಿದ್ದಾವೆ ಫ್ರೆಂಡ್ಸ್ ಎಲ್ಲ. ಸೌಂಡ್ ನೋಡಿ ನೋಡಿ ಸೌಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮಧ್ಯಾಹ್ನ ಊಟಕ್ಕೆ ನೋಡಿ ಇಲ್ಲಿ ಗುಳ್ಳ ಪಲ್ಯ ಮಾಡಿದ್ದೀನಿ. ಮೆಣಸಿನ್ಕಾಯಿ ರೆಡಿ ಮಾಡಿ ಎಲ್ಲ ಹುರಿದು ರೆಡಿ ಮಾಡಿ ಈಗ ನಾನು ಗುಳ್ಳ ಪದಾರ್ಥ ಕೂಡ ಮಾಡಿದೆ ಮಧ್ಯಾಹ್ನ ಊಟಕ್ಕೆ. ಹಾಗೆ ಇಲ್ಲಿ ಗಂಜಿ ಅನ್ನ ಮಾಡಿದೆ. ಯಜಮಾನ್ರು ಕೂಡ ಊಟ ಮಾಡಿದರು ಫ್ರೆಂಡ್ಸ. ಯಜಮಾನ್ರು ಬೇಗ ಒಂದು ಹಸುವಾಗಿದೆ ಅಂತಂದರು, ಅದಕ್ಕಾಗಿ ಅವ್ರಿಗೆ ಕೂಡ ಊಟಕ್ಕೆ ಕೊಟ್ಟೆ. ಈಗ ನಾನು ಕೂಡ ಊಟ ಮಾಡ್ತೀನಿ, ಹಸುವಾಗಿದೆ. ಈಗ ಮೆಣಸಿನ್ಕಾಯಿ ಇಷ್ಟೊತ್ತನ ಆಯಿತು ನೋಡಿ. ಕುಕ್ಕರಲ್ಲಿ ಮಾಡಿದ್ನೆಲ್ಲ ಅಲ್ಲಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡೆ ನೋಡಿ, ಕಾಣ್ತಿರ್ಬೋದು. ಆ ಥರ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಗಾಳಾಡೋದು ಡಬ್ಬದಲ್ಲಿ ತುಂಬ ಚೆನ್ನಾಗಿ ತುಂಬ ದಿನ ಗರಿಗರಿಯಾಗಿ ಇರ್ತವೆ ಫ್ರೆಂಡ್ಸ್. ನೀವು ಅದೇ ಥರ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ನಾನಿಲ್ಲಿ ಒಂದು ಅರ್ಧ kg ಮೆಣಸು ತೊಗೊಂಡಿದ್ದೇನೆ, ಬ್ಯಾಡಗಿ ಮೆಣಸು. ನೋಡಿ ನಿಮಗೆ ಕಾಣ್ತಿರ್ಬೋದು ಹೇಗೆ ಫೋಲ್ಡ್ ಆಗ್ತಾಯಿದೆ. ಈಗ ಮಳೆಗಾಲ, ಸಿಕ್ಕಾಪಟ್ಟಿ ಮಳೆ ಇರೋದ್ರಿಂದ ನೋಡಿ ಎಷ್ಟು ಮೆತ್ತಗಾಗಿದೆ, ನಿಮಗೆ ಕಾಣ್ತಿರ್ಬೋದು. ನೋಡಿ ಎಷ್ಟು ಮಿದು ಅಂದರೆ ಮಿದುವಾಗಿದೆ. ಇದನ್ನೀಗ ನಮಗೆ ಗರಿ ಬೇಕು, ಗರಿ ಮಾಡಿ ಇಟ್ಕೋತೀನಿ ಅಂತಂದರೆ ಮಳೆ ಬಿಸಿಲು ಕೂಡ ಇಲ್ಲ. ಏನು ಮಾಡೋದು ಅಂತಂದರೆ ಈಗ ಇದಕ್ಕೊಂದು ಟಿಪ್ ಸಮೇತನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ನಮ್ಮ ಅಡುಗೆ ಚಾನಲಲ್ಲಿ.
ನಾನು ಮಳೆಗಾಲದಲ್ಲಿ ವರ್ಷ ಇದೇ ಥರ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ. ನಿಮಗೂ ಕೂಡ ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ ನೋಡಿ. ಗರಿ ಆದರೆ ಈ ಥರ ಫೋಲ್ಡ್ ಆಗಲ್ಲ, ಮುರಿದು ಹೋಗುತ್ತೆ ನೋಡಿ. ರಬ್ಬರ್ ಹಿಗ್ಗಿದಾಗೆ ಹಿಗ್ತಾ ಇದೆ. ಇದನ್ನು ನಾವೀಗ ಗರಿ ಅಂದರೆ ಮಕ್ಕಳೆಲ್ಲ ಕುರ್ಕುರೆ ತಿಂತಾರೆ, ಸೌಂಡ್ ಬರುತ್ತೆ, ಆ ಥರ ಮಾಡಬೇಕು. ಇದನ್ನೀಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೇನೆ ನಾನು. ಕುಕ್ಕರ್ ಒಳಗಡೆ ನೀರು ಹಾಕಲ್ಲ, ಒಂದು ಸ್ಟ್ಯಾಂಡ್ ಇಡ್ತೇನೆ. ಈಗ ಸ್ಟ್ಯಾಂಡ್ ಇಟ್ಟು ಇದನ್ನ 10 ನಿಮಿಷ ಹೈ ಫ್ಲೇಮಲ್ಲಿ ಫ್ರೀ ಹಿಟ್ಟನ್ನು ಮಾಡ್ಕೋಬೇಕು. ಒಳಗಡೆ ಸೈಡು ಸ್ಟಿಕ್ ಹಾಕಿಲ್ಲ, ರಬ್ಬರನ್ನು ಹಾಕಿಲ್ಲ ನೋಡಿ, ಕಾಣ್ತಿರ್ಬೋದು ನಿಮಗೆ. ಹಾಗೆ ಇದಕ್ಕೆ ವಿಜಿಲ್ ಕೂಡ ಇಲ್ಲ, ವಿಜಿಲ್ ಹಾಕಲ್ಲ, ಏನೂ ಇಲ್ಲ ಫ್ರೆಂಡ್ಸ. ಇದನ್ನ 10 ನಿಮಿಷದವರೆಗೆ ನಾನೀಗ ಫ್ರೀ ಹಿಟ್ಟನ್ನು ಮಾಡ್ಕೊತೀನಿ. 10 ನಿಮಿಷ ಆಗಲಿ ತೋರಿಸ್ತೇನೆ ನೋಡಿ. 10 ನಿಮಿಷ ಆಗಿದೆ, ಸುಡ್ತಾ ಇದೆ. ಟೋಪನ್ನ ತೆಗಿತಾ ಇದ್ದೀನಿ. ಇದ್ರ ಒಳಗಡೆ ಹಿಡಿಯುವಂಥ ಪಾತ್ರೆನ ಇಟ್ಕೋತಾ ಇದ್ದೀನಿ. ವಾಪಸ್ ತೆಗಿಲಿಕ್ಕೆ ಬರಬೇಕು ನಮಗೆ, ಆ ಥರ ಇರಬೇಕು ನೋಡಿ. ಈಗ ಮೆಣಸನ್ನು ಇದ್ರೊಳಗಡೆ ಹಾಕ್ತೇನೆ. ಇದು ಎಷ್ಟು ಹಿಡಿತೆ ಅಷ್ಟೇ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಮೆಣಸು ಹೊರಗಡೆ ಬರಲ್ಲ ಹಾಗೆ ನೋಡ್ಕೊಳ್ಳಿ ಚೆನ್ನಾಗಿ. ಇದು ತುಂಬ ಗರಿಯಾಗಿ ನಮಗೆ ಬರ್ತವೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ. ಈಗ ಇದಕ್ಕೆ ಟೈಟಾಗಿ ಮತ್ತೆ ನಾವು ಟೋಪಣ್ಣನ ಹಾಕಬೇಕಾಗತ್ತೆ, ಇದೇ ಥರ ನೋಡಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಆನ್ ಇಡಬೇಡಿ, ಮನೇಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಗ್ಯಾಸ್ ಆಫ್ ಮಾಡ್ಕೊಂಡು ಹಾಗೆ ಬಿಟ್ಬಿಡಿ. ಇದನ್ನೀಗ ಒಂದು 10 ರಿಂದ 15 ನಿಮಿಷ ಇದ್ರೊಳಗಡೆನೆ ಹಾಗೆ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ, ಇದು ತಣ್ಣಗಾಗಿದೆ. ಈಗ ತೆಗಿತೇನೆ ನೋಡಿ ಯಾವ ಥರ ಬಂದಿದ್ದಾವೆ. ವಾವ್, ಸೌಂಡ್ ಮಾತ್ರ ನೋಡಿ. ಈಗ ಹಂಗೆ ಮುರಿತಾ ಇದೆ ನೋಡಿ ಫ್ರೆಂಡ್ಸ್, ಈ ಥರ. ಈಗ ನೋಡಿ ಸೌಂಡ್ ಕೇಳ್ತಾ ಇದೆಯಾ ನಿಮಗೆ? ನೋಡಿ ಎಷ್ಟು ಗರಿ ಆಗ್ಯಾವ. ಈಗ ತಕೊಂಡ್ಬಿಡ್ತೇನೆ ಫ್ರೆಂಡ್ಸ, ತುಂಬ ಹೊತ್ತು ಬಿಡಬಾರ್ದು. ಮತ್ತು ಇವು ಗರಿ ಎಲ್ಲ ಈದಕ್ಕವು, ಸ್ವಲ್ಪ ಆರಿದ ಕೂಡಲೇ ಸುಡ್ತದೆ ಇದು ನೋಡಿ. ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಯಾವ ಥರ ನೋಡಿ ಕೇಳ್ತಾ ಇದೆ ನಿಮಗೆ. ಆವಾಗಲೇ ಮುರಿತಿರ್ಲಿಲ್ಲ, ಈಗ ನೋಡಿ ಯಾವ ಥರ, ನೋಡಿ ಯಾವ ಥರ ಪುಡಿ ಆಗ್ತಾಯಿದೆ, ಕಾಣಿಸ್ತದ ನಿಮಗೆ ಫ್ರೆಂಡ್ಸ? ನೀವು ಈ ಥರ ಮನೆಯಲ್ಲಿ ಮಾಡಿ, ಈ ಥರ ಮಳೆ ಇರುವಾಗ ನೋಡಿ ಸೌಂಡ್ ಎಷ್ಟು ಸೌಂಡ್ ಬರ್ತಾಯಿದೆ. ನಾನೀಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಈ ಥರ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಮೆಣಸಿನ್ಕಾಯಿ ಒಣಗಂದ್ರೆ ಏನು ಮೆಣಸಿನ್ಕಾಯಿ ಒಣಗ್ತಾವೆ ನೋಡಿ ಫ್ರೆಂಡ್ಸ್. ಅದಕ್ಕಾಗಿ ಆ ಐಡಿಯಾ ಮಾಡಿದ್ದೇನೆ ನೋಡಿ, ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಮಳೆ ನೋಡಿ ಯಾವ ಥರ ಇದೆ. ಅಪ್ಪ ಮಳೆ ಅಂತೂ ಫುಲ್ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಚಹಾ ಕೂಡ ಕುದೀತಾ ಇದೆ, ಸಾಯಂಕಾಲ ಚಹಾ ನೋಡಿ ತೆಗೆದುಬಿಡ್ತೀನಿ. ಶ್ರೇಯಾ ಬಂದಿದ್ದಾಳೆ, ಡಬ್ಬಿ ಎಲ್ಲ ತೊಳೆದು ಇಟ್ಟೆ. ಈಗ ಕಸ ಗುಡಿಸ್ಬೇಕು, ಸಾಯಂಕಾಲ ದೇವರಿಗೆ ದೀಪ ಎಲ್ಲ ಹಚ್ಚಬೇಕು. ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಕಮ್ಮಿ ಅನ್ನೋಕ್ಕೇನೋ ಆಗಿದೆ ಫ್ರೆಂಡ್ಸ್. ನೋಡಿ ಮಳೆ ಕಮ್ಮಿ ಆಗಿದೆ, ಮಳೆ ಇಲ್ಲ. ಸಾಯಂಕಾಲ ಇಲ್ಲಿ ಹಾದಿ ಮಾಡಿದ್ದಾರೆ ಯಜಮಾನ್ರು, ಹೋಗ್ತೇನೆ. ಕರಿಬೇವು ಸೊಪ್ಪು ಕೂಡ ಆವಾಗಲೇ ಹರ್ಕೊಂಡು ಹೋದೆ. ಎಲ್ಲಿ ಇರುತ್ತೋ ಗೊತ್ತಿಲ್ಲ, ತುಂಬಾ ಭಯ ಆಗುತ್ತೆ. ಗಿಡಗಳು ಕಟ್ ಮಾಡಿರಲಿಲ್ಲ, ಸ್ವಲ್ಪ ಮಳೆ ಬಿಟ್ಟಿದೆ ಅಂಥೇಳಿ. ಅದಕ್ಕೆ ಮೊದಲಿಗೆ ಗಿಡ ಕಟ್ ಮಾಡ್ಬೇಕಂತ ಬನ್ನಿ ನೋಡಿ. ನೋಡೋಣ ಆಗೋಲ್ತಾಗಿತ್ತು ನನಗೆ ಗಿಡಗಳ ಅವಸ್ಥೆ. ಸಮಾಧಾನ ಆಗಲ್ಲ ಫ್ರೆಂಡ್ಸ್ ಈ ಥರ ನನಗೆ ಗಿಡದಲ್ಲಿ ಇದ್ದರೆ, ಯಾಕಂದರೆ ಚೆನ್ನಾಗಿ ಕಾಣಲ್ಲ ಗಿಡ, ಮತ್ತು ಚಿಗುರು ಕೂಡ ಬರಲ್ಲ. ಅದಕ್ಕಾಗಿ ಕಟ್ ಮಾಡಿ ಇದ್ರೆ ಈ ಥರ ಕಟ್ ಮಾಡಿ ಹಾಕಿಬಿಟ್ರೆ ಚಿಗುರು ಬರ್ತವೆ ಚೆನ್ನಾಗಿ. ನೋಡಿ ಎಷ್ಟೊಂದು ಗಿಡಗಳು ಇವಾಗಿದ್ದಾವೆ, ಬೇಜಾರಾಗ್ತಾಯಿದೆ ನೋಡಲಿಕ್ಕೆ. ಮಳೆ ಬರ್ದಿದ್ರೆ ಮಳೆ ಬಂದಿಲ್ಲ ಅಂತೀವಿ, ಮನುಷ್ಯನಿಗೆ ಯಾವುದೂ ಸಮಾಧಾನ ಇಲ್ಲ. ನೋಡಿ ಇಲ್ಲಿ ಇಷ್ಟಿದೆ, ಕಟ್ ಮಾಡ್ತೇನೆ ಫ್ರೆಂಡ್ಸ. ಇನ್ನು ಮುಂದೆ ಎಲ್ಲಿಯಾದರೂ ನಾನು ಕೆಲಸಕ್ಕೆ ಹೋಗಬೇಕು, ಇಲ್ಲಾಂದರೆ ಜೀವನ ತುಂಬಾ ಕಷ್ಟ ಆಗುತ್ತೆ ನಮಗೂ ಕೂಡ. ಇನ್ನು ಮುಂದೆ ಸ್ವಲ್ಪ ಒಬ್ಬರೇ ದುಡಿದಾಗಲ್ಲ, ಮೈ ತುಂಬ ಸಾಲ ಕೂಡ ಮಾಡ್ಕೊಂಡ್ಬಿಟ್ಟಿವಿ. ಬಯಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ,
ಯಾವಾಗ ನೋಡಿದ್ರು ವಿಡಿಯೋ ವಿಡಿಯೋ ಅಂಥೇಳಿ ನೋಡಿ ಹೂ ಮೊಗ್ಗಿ ಇದು ತುಂಬಾ ಆಗಿಲ್ಲ ಅಷ್ಟೊಂದು. ಇದು ಕೂಡ ಆಗಿದೆ. ಇಲ್ಲಿ ಕಟ್ ಮಾಡಬೇಕೀಗ. ಮತ್ತು ಇವಕ್ಕೆಲ್ಲದಕ್ಕೆ ಏನಾಗ್ಯಾವ ಫ್ರೆಂಡ್ಸ್, ಬಳ್ಳಿಗಳು ಬಂದುಬಿಟ್ಟ ನೋಡಿ. ಎಲ್ಲ ಅವು ಇವು ಬಳ್ಳಿ. ಅಲ್ಲೇನು ಮರ ಕಡ್ದಾರ ನೋಡಿ, ಅದ್ರ ಬಳ್ಳಿ ನೋಡಿ ಯಾವ ಥರ ಇದೆ. ಇದರಲ್ಲಿ ಹೇಗೆ ನಾವು ಹೋಗಿ ಗಿಡಗಳನ್ನ ಇದನ್ನು ಮಾಡಬೇಕು, ಹುಲ್ಲು ತೆಗಿಬೇಕಂದ್ರೆ ಮಳೆನೇ ಬಿಡ್ತಾಯಿಲ್ಲ. ಈಗ ಸ್ವಲ್ಪ ಬಿಟ್ಟಿದೆ, ಇಲ್ಲ ಅಂತಲ್ಲ. ಮತ್ತು ಈ ಥರ ಇದೆ. ಈಗ ಸಡನ್ಲಿ ಮಳೆ ಬಿಟ್ಟು ಕೂಡಲೇ ಬರಲಿಕ್ಕೂ ಆಗೋಲ್ಲ. ತುಂಬಾ ಹುಲ್ಲು ಬಂದುಬಿಟ್ಟಿದೆಯಲ್ಲ, ಅದಕ್ಕಾಗಿ ನೋಡಿ ಮಳೆ ಹುಲ್ಲು ಎಷ್ಟು ಇದಾಗಿದೆ. ಭಯ ಆಗುತ್ತೆ ನನಗೆ, ಮುಂದೆ ಹೋಗಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಮುಂದೆ ಹೋಗಲಿಕ್ಕೆ ನನಗೆ ಆಗಲ್ಲ, ತುಂಬಾ ಭಯ ಆಗುತ್ತೆ. ಯಾಕಂದ್ರೆ ತುಂಬಾ ಹುಲ್ಲು ಇದೆ. ಎಷ್ಟು ನಿಲ್ಕುತ್ತೋ ಅಷ್ಟನ್ನು ನಾನು ಮಾಡ್ಕೋತೀನಿ ಅಷ್ಟೇ, ಜಾಸ್ತಿ ಏನು ಮಾಡೋದಕ್ಕೆ ಹೋಗಲ್ಲ. ನೋಡಿ ಇವತ್ತು ಇಷ್ಟೇ ಮಳೆ ಬಿಟ್ಟಿದೆ, ಎಷ್ಟು ಸೆಕೆ ಇದೆ ಗೊತ್ತಾ ಫ್ರೆಂಡ್ಸ್. ಎಷ್ಟು ಸಾಕು. ಈಗ ಆ ಕಡೆ ಎಲ್ಲ ಹೋಗಲ್ಲ, ತುಂಬ ಹುಲ್ಲಿದೆ ಕಾಲಲ್ಲಿ. ಎಲ್ಲಿ ಕೂತಿರ್ತದೋ ಸಹ ಗೊತ್ತಿಲ್ಲ. ಇಷ್ಟೇ ಕಟ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಈಗ ಏನಾದರೂ ಕೆಲಸ ಮತ್ತು ಕಂಟಿನ್ಯೂ ಕೆಲಸ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ನಮ್ಮ ಯಜಮಾನ್ರು ಚಪ್ಪಲ್ ಬಿಟ್ಟಿದ್ದಾರೆ. ನಾನು ಇರುವೆ ಎಲ್ಲಿಂದ ಬರ್ತಾಯಿದೆ ಅಂತೀನಿ ನೋಡಿ. ಇರುವೆ ನೋಡಿ, ಇವಕ್ಕೆ ಬಂದಿದ್ದಾವೆ ಇರುವೆಗಳು. ಇರುವೆ ನೋಡಿ ಯಾವ ಥರ ಇರುವೆಗಳು. ಅದಕ್ಕೆ ಇಲ್ಲಿಟ್ಟೆ ನೋಡಿ. ಇರುವೆಗಳು ಸಿಕ್ಕಾಪಟ್ಟೆ ಇರುವೆ. ಅವು ಕಚ್ತಾವು ಫ್ರೆಂಡ್ಸ್, ತುಂಬಾ ಕಚ್ತಾವು. ಅದಕ್ಕಾಗಿ ಈಗ ಸಾಯಂಕಾಲ ಆಗಿದೆಯಲ್ಲ, ಚಹಾ ಕುಡಿದ್ಬಿಡ್ತೇನೆ ಸ್ವಲ್ಪ, ಮತ್ತೆ ಸಿಗ್ತೇನೆ. ಸಾಯಂಕಾಲ ಯಜಮಾನ್ರು ಇಲ್ಲಿ ಸೊಪ್ಪು ತೊಗೊಂಬಂದಿದ್ದಾರೆ. ಮೆಂತ್ಯ ಸೊಪ್ಪು ದೊಡ್ಡದೇ ತಂದಿದ್ದಾರೆ, ಒಂದು ಕಟ್ಟಿದೆ. ಹಾಗೆ ಪುದೀನ ನಮ್ಮ ಮನೆ ಹತ್ರದ್ದು ಎಲ್ಲ ಹೋಗಿದೆ, ಚೆನ್ನಾಗಿಲ್ಲ. ಪುದೀನ ಕೂಡ ತಂದಿದ್ದಾರೆ ನೋಡಿ. ಕೊತ್ತಂಬರಿ ಸೊಪ್ಪು ರೆಸಿಪಿಗೆ ಬೇಕು. ಇಲ್ಲಿ ಪಾಲಕ್ ತಂದಿದ್ದಾರೆ, ಇಲ್ಲಿ ಹರವೆ ಇದೆ. 5 ಥರ ಸೊಪ್ಪು ತೊಗೊಂಡಿದ್ದಾರೆ ಫ್ರೆಂಡ್ಸ್. ಸಬ್ಬಸಿಗೆ ಸೊಪ್ಪು ಸಿಗಲಿಲ್ಲ ರೀ, ಇಲ್ರಿ ಮತ್ತು ತರಬೇಕಲ್ಲ. ಇದ್ರೆ ಸೊಪ್ಪು ಬೇಕದು, ಸಬ್ಬಸಿಗೆ ಸೊಪ್ಪು ಅಕ್ಕಿ ರೊಟ್ಟಿಗೆ. ಅದು ಯಜಮಾನ್ರು ಫುಲ್ಲು ಮನೆ ಹತ್ತಿರ ಬರೋ ಅಷ್ಟರಲ್ಲಿ ಮಳೆ ಬಂತಲ್ಲ, ಚಂಡಿಯಾಗಿ ಬಂದಿದ್ರು. ಆದರೂ ಎಲ್ಲ ಆರ್ತಿಗೆ ಫ್ಯಾನ್ ಹಾಕ್ಲ ಬೇಡ ನೋಡಿ. ಈಗ ಇದಷ್ಟು ಬಿಡಿಸ್ಕೊತೀನಿ ಫ್ರೆಂಡ್ಸ. ನಮ್ಮ ಮೇಡಮ್ ಅವ್ರು ಇಳ್ಕೊತಾರ, ಸ್ವಲ್ಪ ಯಾಕೋ ಕೆಮ್ಮಕತ್ತಾರ ಅವರು. ಅದಕ್ಕಾಗಿ ಈಗ ಇದನ್ನೆಲ್ಲ ಈಗ ಸೊಪ್ಪನ್ನು ಬಿಡಿಸ್ಕೊತೀನಿ. ಮತ್ತು